ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 17. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘಃ ಶುಚಿರೂರ್ಜಿತಃ ಅತೀಂದ್ರಃ ಸಂಗ್ರಹಃ ಸರ್ಗೋ ಧೃತಾತ್ಮಾ ನಿಯಮೋ ಯಮಃ. ಮೊದಲನೆಯ ನಾಮವಾಗಿ ಉಪೇಂದ್ರಃ, ದೇವತೆಗಳ ಒಡೆಯ ಇಂದ್ರ. ಆ ದೇವತೆಗಳ ಒಡೆಯನಾದಂತಹ ಇಂದ್ರನ ತಮ್ಮನಾಗಿ ವಿಷ್ಣು ಭಗವಂತ ಅವತಾರ ಧಾರಣೆ ಮಾಡಿದ್ದರಿಂದ ಅವನನ್ನು ಉಪೇಂದ್ರ ಅಂತ ಕರೆಯಲಾಗತ್ತೆ. ಹರಿವಂಶದಲ್ಲಿ ಒಂದು ಕಥೆ ಬರುತ್ತೆ. ವಿಷ್ಣು ಭಗವಂತ ಗೋಕುಲವಾಸಿಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಕೃಷ್ಣಾವತಾರದಲ್ಲಿ ತನ್ನ ಕೈ ಬೆರಳಿನಿಂದ ಪರ್ವತವನ್ನು ಎತ್ತಿ ಹಿಡಿದಾಗ ಸಾಕ್ಷಾತ್ ಇಂದ್ರನೇ ಹೇಳುವಂತಹ ಮಾತು, ಮಮೋಪರಿ ಯಥೇಂದ್ರಸ್ತ್ವಂ ಸ್ಥಾಪಿತೋ ಗೋಭಿರೀಶ್ವರ ಉಪೇಂದ್ರ ಇತಿ ಕೃಷ್ಣತ್ವಾಂ ಗಾಸ್ಯಂತಿ ಭುವಿ ದೇವತಾ ಅಂತ ಇಂದ್ರ ಹೇಳ್ತಾನೆ. ನೀನು ಭೂಮಿಯಲ್ಲಿ ಉಪೇಂದ್ರ ಎನ್ನುವಂಥ ಹೆಸರನ್ನು ಪಡ್ಕೊಂಡವನಾಗಿದ್ದೀಯಾ ಭಗವಂತ, ನನಗಿಂತಲೂ ಮೇಲೆ ಇರುವಂಥವನು. ಉಪರಿ ಅಂತಂದರೆ ಮೇಲೆ ಅಂತ ಅರ್ಥ. ಎರಡನೆಯ ನಾಮವಾಗಿ ವಾಮನಃ. ವಾಮನಾವತಾರದಲ್ಲಿ ಬಲಿ ಚಕ್ರವರ್ತಿಯಿಂದ ಭೂಮಿಯನ್ನು ದಾನವಾಗಿ ಪಡೆದಂತಹ ಕಥೆ ನಾವೆಲ್ಲ ಕೇಳಿದ್ದೀವಿ, ಬಹಳ ಪ್ರಸಿದ್ಧವಾಗಿರುವಂಥದ್ದು. ಹಾಗಾಗಿ ಭಗವಂತ ವಾಮನ ಅಂತ ಕರೆಸ್ಕೊಳ್ತಾನೆ. ಪ್ರಾಂಶುಹು ಎನ್ನುವಂಥದ್ದು ಮೂರನೆಯ ನಾಮ. ಪ್ರಾಂಶುಹು ಅಂತಂದರೆ ಅಳೆಯಲಿಕ್ಕೆ ಸಾಧ್ಯವಾಗದೇ ಇರುವಂಥವನು, ಅತ್ಯಂತ ಎತ್ತರವಾದಂಥವನು ಅಂತ ಅರ್ಥ. ಆ ಭಗವಂತ ವಾಮನಾವತಾರದಲ್ಲಿ ಭೂಮಿಯನ್ನು ದಾನವಾಗಿ ಪಡೆದ ನಂತರದಲ್ಲಿ ತನ್ನ ದೇಹವನ್ನು ಬೆಳೆಸ್ತಾ ಹೋಗ್ತಾನೆ, ವಿಶ್ವರೂಪವನ್ನು ಧಾರಣೆ ಮಾಡ್ತಾನೆ ಪರಮಾತ್ಮ. ಆಗ ಅವನು ಹೇಗಿದ್ದ ಅಂತಂದರೆ, ತಸ್ಯ ವಿಕ್ರಮತೋ ಭುವಿಂ ಚಂದ್ರಾದಿತ್ಯೌ ಸ್ಥಾನಾಂತರೆ ನಭಃ ಪ್ರಕ್ರಮಮಾಣಸ್ಯ ಜಾನುಮೂಲೆ ವ್ಯವಸ್ಥಿತವು ಅಂತ. ಒಂದು ವೇಳೆ ಆ ವಿಷ್ಣು ಭಗವಂತನ ವಿಶ್ವರೂಪವನ್ನು ಅಳತೆ ಮಾಡಲಿಕ್ಕೇನಾದರೂ ಹೋದರೆ, ಭೂಮಿಯನ್ನು ಅಳೆದುಕೊಂಡ ನಂತರದಲ್ಲಿ ಆತನಿಗೆ ಚಂದ್ರ ಸೂರ್ಯರು ಸ್ತನಗಳ ನಡುವೆ ಇರುವಂಥವರಾಗಿರ್ತಾರೆ. ಆಕಾಶವನ್ನು ಅಳೆದಾಗ ಅವರು ಹೊಕ್ಕಳಿನಲ್ಲಿರುವಂಥವರಾಗುತ್ತಾರೆ. ದ್ಯುಲೋಕವನ್ನು ಅಳೆದಾಗ ಅವರು ಮೊಳಕಾಲ ಬುಡದಲ್ಲಿರ್ತಾರೆ ಅಂತ. ಹೀಗೆ ಅವನು ಅಷ್ಟೆತ್ತರಕ್ಕೆ ಬೆಳೀತಾ ಹೋದ ವಾಮನಾವತಾರದಲ್ಲಿದ್ದಂತಹ ವಿಷ್ಣು ಭಗವಂತ. ಹಾಗಾಗಿ ಅವನ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಅತ್ಯಂತ ಎತ್ತರದವನು ಅಂತ ಹೇಳಲಿಕ್ಕಾಗಿ ಪ್ರಾಂಶುಹು ಎನ್ನುವಂತಹ ನಾಮ ಬರ್ತಾ ಇದೆ. ಅನಂತರ ಅಮೋಘ, ಅವನ ವ್ಯಾಪಾರ ಅರ್ಥಾತ್ ಅವನ ಕ್ರಿಯೆಗಳು ಯಾವುದೂ ಕೂಡ ವ್ಯರ್ಥ ಅಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ಒಂದು ಕಾರಣದಿಂದ ಸೃಷ್ಟಿ ಮಾಡ್ತಾನೆ ಭಗವಂತ. ಹಾಸ್ಯಮಯವಾದಂತಹ ಒಂದು ಕಥೆ ನಾವು ಕೇಳ್ತೀವಿ. ಒಬ್ಬ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಅವನು ಎರಡು ವಸ್ತುಗಳನ್ನು ನೋಡ್ದ. ಒಂದು ಮಾವಿನ ಹಣ್ಣನ್ನು ನೋಡ್ದ, ಮಾವಿನ ಹಣ್ಣಿನ ಗಿಡವನ್ನೇ ನೋಡ್ದ. ಅದು ಅತ್ಯಂತ ಎತ್ತರವಾಗಿದೆ, ಮರ ದೊಡ್ಡದಾಗಿದೆ. ಕುಂಬಳಕಾಯಿಯನ್ನು ನೋಡ್ದ, ಅದರ ಬಳ್ಳಿ ನೆಲದ ಮೇಲೆ ಬಿದ್ದುಕೊಂಡಿದೆ. ಅವನು ಹೇಳ್ದ, ಭಗವಂತನಿಗೆ ಬುದ್ಧಿಯೇ ಇಲ್ಲ, ಇಷ್ಟು ದೊಡ್ಡ ಮರಕ್ಕೆ ಇಷ್ಟು ಚಿಕ್ಕ ಮಾವಿನ ಹಣ್ಣನ್ನಿಟ್ಟಿದ್ದಾನೆ, ಇಷ್ಟು ಚಿಕ್ಕ ಬಳ್ಳಿಗೆ ಇಷ್ಟು ದೊಡ್ಡದಾದಂತಹ ಕುಂಬಳಕಾಯಿಯನ್ನು ಕೊಟ್ಟಿದ್ದಾನೆ. ಏನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಬುದ್ಧಿ ಇಲ್ಲ ಅವನಿಗೆ ಅಂದ್ಕೊಂಡು ಹೋಗ್ತಿದ್ದ. ಆಯಾಸ ಆಯಿತು, ಆ ಮರದ ಕೆಳಗಡೆ ಕುಳಿತುಕೊಂಡ. ಗಾಳಿಗೆ ಪಟ್ಟಂತ ಒಂದು ಮಾವಿನ ಹಣ್ಣು ಅವನ ತಲೆ ಮೇಲೆ ಬಿತ್ತು. ಆಗ ಅವನಿಗೆ ಹೊಳಿತು, ಛೇ, ನಾನೆಂಥ ಯೋಚನೆ ಮಾಡಿದ್ದೆ, ಭಗವಂತ ನಿಜವಾಗಲೂ ಬುದ್ಧಿವಂತ. ಅಕಸ್ಮಾತಾಗಿ ಆ ಕುಂಬಳಕಾಯಿ ಏನಾದರೂ ಈ ಮರದಲ್ಲಿಟ್ಟಿದ್ರೆ ನನ್ನ ತಲೆ ಹೋಳಾಗಿ ಹೋಗ್ಬಿಡ್ತಾ ಇತ್ತು, ಭಗವಂತನ ಕ್ರಿಯೆ ಸರಿಯಾಗಿದೆ ಅಂತ ಒಪ್ಕೊಂಡಂತೆ. ಹಾಗೆ ಅಮೋಘ ಅಂತಂದರೆ ಪರಮಾತ್ಮನ ವ್ಯಾಪಾರ, ಅವನ ವ್ಯವಹಾರ, ಅವನ ಕ್ರಿಯೆ ಯಾವುದೂ ಕೂಡ ವ್ಯರ್ಥವಾದದ್ದಲ್ಲ. ಹಾಗಾಗಿ ಅವನು ಅಮೋಘ ಅಂತ ಸ್ಮರಿಸಲ್ಪಡ್ತಾನೆ. ಶುಚಿಹಿ ಎನ್ನುವಂಥದ್ದು ಭಗವಂತನ ಹೆಸರು. ತನ್ನನ್ನು ಯಾರು ಅರ್ಚನೆ ಮಾಡ್ತಾ ಇದ್ದಾರೆ, ತನ್ನನ್ನು ಯಾರು ಪೂಜಿಸ್ತಾ ಇದ್ದಾರೆ, ಅವರನ್ನು ಸ್ವಚ್ಛವನ್ನಾಗಿ ಮಾಡುತ್ತಾನೆ ಭಗವಂತ. ಹಾಗಾಗಿ ಅವನು ಶುಚಿಹಿ ಅಂತ ಕರೆಸ್ಕೊಳ್ತಾನೆ. ಸ್ವಚ್ಛತೆಯನ್ನು ದೇವತೆಗಳು ಇಷ್ಟಪಡ್ತಾರೆ ಅಂತ
ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಶುಚಿ ಸ್ವರೂಪದಲ್ಲಿ ಭಗವಂತ ಇರುವಂಥವನಾಗುತ್ತಾನೆ. ಅನಂತರ ಊರ್ಜಿತ. ಊರ್ಜಿತ ಅಂತಂದರೆ ಅತ್ಯಂತ ಬಲವುಳ್ಳವನು ಅಂತ ಅರ್ಥ. ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಅವನು ಊರ್ಜಿತ ಅಂತ ಕರೆಸ್ಕೊಳ್ಳುತ್ತಾನೆ. ಅತೀಂದ್ರ ಎನ್ನುವುದು ಭಗವಂತನ ಮತ್ತೊಂದು ಹೆಸರು. ಸ್ವಭಾವದಿಂದಲೇ ಅವನಲ್ಲಿ ಜ್ಞಾನ, ಐಶ್ವರ್ಯ ಮೊದಲಾದಂತಹ 6 ಗುಣಗಳು ಮುಖ್ಯವಾಗಿರುವುದರಿಂದಾಗಿ ಆ ಭಗವಂತ ಇಂದ್ರನನ್ನು ಮೀರಿಸ್ತಾನೆ. ಹಾಗಾಗಿ ಅವನು ಅತೀಂದ್ರ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮವಾಗಿ ಸಂಗ್ರಹ. ಸಂಗ್ರಹ ಅಂತಂದರೆ ಎಲ್ಲವನ್ನ ತನ್ನಲ್ಲಿ ಇಟ್ಟುಕೊಳ್ಳುವಂಥವನು, ತನ್ನೊಳಗೆ ಎಲ್ಲವನ್ನ ಸೇರಿಸಿಕೊಳ್ಳುವಂಥವನು ಪ್ರಳಯ ಕಾಲದಲ್ಲಿ. ಆದ್ದರಿಂದ ಭಗವಂತನ ಹೆಸರು ಸಂಗ್ರಹ. ಇನ್ನು ಸರ್ಗ ಎನ್ನುವಂತಹ ನಾಮ ಇದೆ. ಸೃಜಿಸಲ್ಪಡುವಂಥದ್ದಕ್ಕೆ ಸರ್ಗ ಅಂತ ಹೇಳ್ತಾರೆ. ಅಂದರೆ ಸೃಷ್ಟಿಗೆ ಕಾರಣವಾಗುವಂತಹ ಬೀಜವನ್ನು ಆ ಭಗವಂತ ಉಂಟು ಮಾಡುತ್ತಾನೆ. ಹಾಗಾಗಿ ಅವನು ಸರ್ಗ. ಮುಂದಿನ ನಾಮವಾಗಿ ಧೃತಾತ್ಮ. ಧೃತ ಆತ್ಮ ಏನ ಸಹ ಧೃತಾತ್ಮ ಅಂತ ಅರ್ಥ. ಏಕರೂಪೇಣ ಜನ್ಮಾದಿರಹಿತತೆಯ. ಆ ಭಗವಂತನಿಗೆ ಜನ್ಮಾದಿಗಳಿಲ್ಲ. ಅವನು ಅವತಾರ ಧಾರಣೆ ಮಾಡುತ್ತಾನೆ ವಿನಃ ನಮ್ಮ ಹಾಗೆ ಹುಟ್ಟೋದು ಸಾಯೋದು ಆ ಪರಮಾತ್ಮನಿಗಿಲ್ಲ. ಹಾಗಾಗಿ ಜನ್ಮವೇ ಮುಂತಾದವುಗಳು ಇಲ್ಲದೆ ಒಂದೇ ರೂಪದಿಂದ ತನ್ನನ್ನು ತಾನು ಧರಿಸಿಕೊಂಡಿರುವುದರಿಂದ ಆ ಭಗವಂತ ಧೃತಾತ್ಮ ಅಂತ ಕರೆಸ್ಕೊಳ್ಳುತ್ತಾನೆ. ಮುಂದಿನ ನಾಮ ನಿಯಮ ಅಂತ. ಸ್ವೇಷು ಸ್ವೇಷು ಅಧಿಕಾರೇಷು ಪ್ರಜಾ ನಿಯಮಯತಿ ಇತಿ ನಿಯಮ ಅಂತ ಆ ಭಗವಂತ ಕರೆಸ್ಕೊಳ್ಳುತ್ತಾನೆ. ತಮ್ಮ ತಮ್ಮ ಅಧಿಕಾರದ ಅಂದರೆ ಸ್ಥಾನಗಳಲ್ಲಿ ಪ್ರಜೆಗಳನ್ನು ಗೊತ್ತು ಮಾಡಿ ಇಟ್ಟಿರುವಂಥವನು. ಯಾರ್ಯಾರು ಯಾವ ಸ್ಥಾನದಲ್ಲಿರಬೇಕು, ಹೇಗಿರಬೇಕು ಅನ್ನುವಂಥದ್ದನ್ನು ಆ ಭಗವಂತ ನಿರ್ಧಾರ ಮಾಡುತ್ತಾನೆ. ಹಾಗಾಗಿ ಅವನು ನಿಯಮ ಅಂತ ಕರೆಸ್ಕೊಳ್ಳುತ್ತಾನೆ. ಇನ್ನು ಈ ಶ್ಲೋಕದ ಕೊನೆಯ ನಾಮವಾಗಿ ಯಮಃ ಅನ್ನುವಂತಹ ನಾಮ ಭಗವಂತಂದು. ಎಲ್ಲದರ ಒಳಗಿದ್ದು ಕಟ್ಟಿನಲ್ಲಿಡುವಂಥವನಾಗುತ್ತಾನೆ. ಇದೆಲ್ಲವನ್ನ ಬಂಧಿಸಿಡುವಂಥವನಾಗುತ್ತಾನೆ, ತನ್ನ ಅಧಿಕಾರದಲ್ಲಿ ಇಡುವಂಥವನಾಗುತ್ತಾನೆ. ಹಾಗಾಗಿ ಆ ಭಗವಂತ ಯಮಃ. ಅಂತರ್ಯಚ್ಛತಿ ಇತಿ ಯಮಃ ಅಂತ ಅರ್ಥ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.